ಹಾ ಇವತ್ತು ಹೋಗಿ ತೊಗೊಂಡ್ ಬರ್ಬೇಕು ಅದನ್ನ ಬುಕ್ ನೀ ತೊಗೊಂಡ್ ಬಂದಿಲ್ಲ ಹಾ ನಾಳೆ ಲಗುನ ಹೋಗೋಣಲೇವಾ ಅದು ಎಕ್ಸ್ಟ್ರಾ ಕ್ಲಾಸ್ ಒಂದೈತಿ ಹಾ ಏನ ಇನ್ನೊಂದು ಗಾಡಿ ತೊಗೊಂಡಿರಿ ಮತ್ತದು ಫಸ್ಟ್ ಒಂದಿತ್ತಲ್ಲ ನಿಮ್ಮ ತಮ್ಮ ಕೊಟ್ಟಿರೇನ ಮತ್ತೀದು ಹಂಗಂದ್ರೆ ನಿನ್ನ ಮೇಲೆ ಕಾಲೇಜಿಗೆ ಗಾಡಿ ಒಳಗೆ ಬರ್ತಿ ಮಸ್ತ್ ಬಿಡ್ ನಿಂದ ಹಾಂ ಕಾವ್ಯ ಕಾವ್ಯ ಬಾ ಇಲ್ಲಿ ಏನವ್ವ ನೀ ಶಾಲೆಗೆ ಹೋಗಿಲ್ಲ ಇವತ್ತರ ಹಾವ ಹೋಗ್ತೀನಿ ಅವ್ವ ಮತ್ ನಾವು ಸೈಕಲ್ ಹೇಳಿ ಎಷ್ಟೋ ವರ್ಷ ಆತವ ನಮಗ್ ಅಪ್ಪ ಸೈಕಲ್ ಕೊಡಿಸ್ತಾರಿಲ್ಲವ್ವ ಸೈಕಲ್ ನಿಮ್ಮ ಅಪ್ಪಗ ನಾ ಒಂದು ಸೀರೆ ಕೇಳಿ ಎಷ್ಟೋ ವರ್ಷ ಆತ ಇನ್ನೂವರೆಗಾದ್ರೆ ನನಗೊಂದು ಸೀರೆ ತೊಗೊಂಬಂದು ಕೊಡವಲ್ರ ಇನ್ನೇನು ಸೈಕಲ್ ತೊಗೊಂಬಂದು ಕೊಡ್ತಾರ ನಡಿ ನಡಿ ಲಗು ಲಗು ಶಾಲೆಗೆ ರೆಡಿ ಆಗ ಮತ್ತು ನಿಮ್ಮ ಅಪ್ಪಗೆ ಬಸ್ ಮಕ್ಕೊಂಡ ರೋಡಲ್ಲಿ ಕೆಲ್ಸಕ್ಕೆ ಹೋಗ್ತಾರ ಇಲ್ಲ ಅವ್ರ ಹ್ಞೂ ಅವ್ವ ಅಪ್ಪ ಅಪ್ಪ ಯಾಕೆ ಎದಾಳಪ್ಪ ಅವ ಕರಾತಾಳ ನೋಡ್ ನಿನಗ ಟೈಮ್ ಆಗತ್ತಾನೆ ಹಾ ಅಪ್ಪ ಗೊತ್ತಿಲ್ಲ ನನಗ ಯಾವಾಗ ಸೈಕಲ್ ಕೊಡಿಸ್ತೀನಿ ಸೈಕಲ್ ತಂಬರೋದು ತಗೋರ್ವ ನಾನು ನೀ ಏನು ಸೈಕಲ್ ಅಂತೀವಿ ಬೆಳಗ್ಗೆ ಎದ್ದೆ ಏನು ಟೈಮ್ ಆಗತ್ತಲ್ಲ ನೀವು ಲಗು ಬಸ್ಬೇಕಿಲ್ದ ಎಬ್ಸಾಕತ್ತೀವಿ ನೀವು ಹೇಳಕ ನಾವು ಅಲ್ಲಿ ಅನ್ನಕತ್ತೀರಿ ಮಕ್ಕೊಂಬಿಟ್ರಿ ನೀವು ಅಡುಗೆ ಮಾಡಿದ್ದಾನೆ ಅಡ್ಗೆ ಮಾಡಿಲ್ಲ ನಾನು ಇದಕ್ಕೆ ಮನ್ಯಾಗ ರೇಷನ್ ಖಾಲಿ ಆಗೈತೆ ಏನು ರೇಷನ್ ಖಾಲಿ ಆತೆ ಏನು ಮಾಡಾಕತ್ತಿ ರೇಷನ್ ತೊಗೊಂಡಿನ ನಾವು ರೇಷನ್ ತೊಗೊಂಡಿನ 4 ದಿನ ಆಗಿಲ್ಲ ಆಗಲೇ ಪೂರ ಖಾಲಿ ಆತ ಅದು ಅಲ್ಲ ಏನು ಮಾತಾಡ್ತೀರಿ ನೀವು ಏನು 5 ಕಿಲೋ ಗಂಟೆ ತೊಗೊಂಬರ್ತೀರ ನೀವು ರೇಷನ್ ತೊಗೊಂಬಂದ್ರನ 1 ಕಿಲೋ ತೊಗೊಂಬಂದೆ ಅಂದ್ರೆ ಅದ್ರಾಗ 4 ದಿನ ಮಾಡಿ ನಾನು ಜೀವನ ಕಳಿಬೇಕು ಈಗ 4 ದಿನ ಆಗೈತಿ 1 ಕಿಲೋ ಅಕ್ಕಿ ತೊಗೊಂಬಂದು ಅದು ನಿನ್ನೆ ಅನ್ನ ಐತೆ ನಾನು ಒಗ್ಗರಣೆ ಹಾಕಿ ಇಟ್ಟಿ ನೋಡ್ರಿ ಅದನ್ನ ಊಟ ಮಾಡಿ ಹೋಗ್ರಿ ಈಗ ನವಲು ಅನ್ನ ಕೊಡ ಡಬ್ಬಿ ಕಟ್ ಅಲ್ಲ ಡಬ್ಬಿ ಕಟ್ಕೊಂಡು ಹೋಗಿರಿ ನೀವು ದಿನಾನ ಕತ್ತಿ ದುಡ್ದು ಬರ್ತೀರಿ ನೀವು ಕೆಲ್ಸಕ್ಕೆ ಅದ್ರಾಗ ಏನು ಉಪಯೋಗ ಐತ್ರಿ ಬೇರೆ ಕೆಲಸ ಎಲ್ಲಾರು ನೋಡ್ರಿ ವಾರಂತರ ದುಡಿದ್ರು ಹೊಟ್ಟಿಗಾದ್ರೆ ಬಟ್ಟಿಗಾಗಲ್ಲ ಬಟ್ಟಿಗಾದ್ರೆ ಹೊಟ್ಟಿಗಾಗಂಗಿಲ್ಲ ನಮ್ದು ಹಂಗಾಗೈತ್ರಿ ಜೀವನ ಬೇರೆ ಕೆಲಸ ಅಂತೆ ಬೇರೆ ಕೆಲಸ ಸಿಗಾಕ ನಾವೇನು ಡಿಗ್ರಿ ಮಾಡಿಲ್ಲ ನಾವು ಕಲ್ತಿದ್ದ 7ನೇ ಸಾಲಿ ಅದು ನಮ್ಮಪ್ಪ ನಮ್ಮವ್ವ ಎಷ್ಟು ಕಷ್ಟಪಟ್ಟರು ನಾವು ಶಾಲೆ ಕಲ್ಸಕ್ಕೆ ಚಲೋ ಶಾಲೆ ಕಲಿತಾರೆ ಈಗ ನೌಕರಿ ಸಿಗೋದು ವಜ್ಜೆ ಐತಿ ಇನ್ನು ನಾವು 7ನೇ ಕಲಿತಿಗೆ ನಮಗೆ ಯಾವ ಕೆಲಸ ಬೇರೆ ಸಿಗ್ಬೇಕು ಅನ್ನ ಕೊಡ ಊಟ ಮಾಡಲು ಕೆಲಸ ಹೋಗ್ಯಾನ ಫಸ್ಟ್ ಈ ಗೊಂಡಿ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ಕೋರಿ ಎಲ್ಲಾರ ಪಗಾರ ಹೆಚ್ಚಿಗೆ ಬರೋ ಅಂಥದ್ದು ಈಗ ಇದ್ರಾಗಾದ್ರೆ ಏನು ನಡಿತೈತ್ರಿ ನೀವು ಅಷ್ಟು ವರ್ಷ ಆತ ನೀವು ಹೋಗಕತ್ತಿ ಗೊಂಡಿ ಕೆಲ್ಸಕ್ಕೆ ನಾವೇನು ತೊಗೊಂಡಿವಿ ಇಲ್ಲ ಹೊಟ್ಟಿಗಾದ್ರೆ ಬಟ್ಟಿಗಾದ್ರೆ ಹೊಟ್ಟಿಗಾಗೋಲ್ತು ಈ ಹೊಟ್ಟೆ ನೋಡ್ಕೊಂತ ಕೂತ್ಕೊಂಡ್ರೆ ಬಟ್ಟೆ ಇಲ್ಲ ಬಟ್ಟೆ ನೋಡ್ಕೊಂಡ್ ಕುಂದ್ರೆ ಹೊಟ್ಟಿಗಿಲ್ಲ ಹಿಂಗಾಗೈತೆ ನಮ್ದು ಜೀವನ ಬೇರೆಯವ್ರ ಜೀವನ ನೋಡ್ರಿ ಹೆಂಗೆಲ್ಲ ಐತಿ ಸ್ವಲ್ಪ ಬೇರೆ ಕೆಲಸ ಹುಡ್ಕೊಂತ ಇರ್ರಿ ಅದ್ರಾಗನ ಏನಪ್ಪ ಮರ ನಿಮ್ದು ಬೆಳಗ್ಗಿನೂ ಇದೆ ಸಂಜೆಗೂ ಇದೆ ಮನೆಯಾಗಿದ್ರೆ ಬರೇ ವಟಾಪಿಟ ಕಿರಿಕಿರಿ ಹಚ್ಬಿಡ್ತೀರ ಹೋಗ ಊಟವಾಗ ಕೊಡ ನಿಮ್ಮ ಮಾತು ಕೇಳ್ಕೊತ ಕುಂತೇಳ್ರ ತಲೆ ಕೆಟ್ಟೋಕೈತಿ ಅದ್ರ ನಿನ್ನೆ ಅನ್ನ ನೋಡ್ರಿ ಅದನ್ನ ಒಗ್ಗರಣೆ ಹಾಕಿ ನಾನು ಮತ್ತೆ ಇವತ್ತು ಡಬ್ಬಿ ಕಟ್ಟಂಗಿಲ್ಲ ಸಾರು ಹಾಕ್ಬೇಕನ್ನ ಇವ್ರಿಗೆ ಏನು ಹೇಳಿದ್ರು ಸಿಟ್ಟ ಹೋಗ ಅಲ್ಲ ನಾನೇ ಹೇಳೋದು ಎದಕ್ಕೆ ಏನು ನಾವು ಇಬ್ಬರು ಅದೀವ ಗಂಡ ಎಂತಿ ನಮ್ಮನ್ನ ನೆಚ್ಕೊಂಡು 3 ಮಕ್ಳು ಅದಾವ ಮಕ್ಕಳು ಭವಿಷ್ಯಾರ ನೋಡ್ಬೇಕಾ ಮುಂದೆ ನಮ್ದು ಮುಂದೆ ಜೀವನ ಹೆಂಗೇನು ಹೋಗಿ ಹಿಂಗೆ ಆತಂದ್ರೆ ಅವ್ವ ಮತ್ತು ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಟೈಮ್ ಒಂದು ಆಗ್ಬಿಟ್ಟೈತಿ ಆತ ಹೋಯ್ ಬಾ ಹಾಂ ಹೋಗಿ ಬರ್ತೀನಿ ಬಿ ನಾನು ಹಾಂ ಇಷ್ಟೊಂದು ಮುಡ್ಕೋ ಸಾಮಾನು ಅದಾವ ಇವನ್ನೆಲ್ಲ ಹಾಕಿ ಕಾವಿನ ಕಾಯಿ ಕೊಟ್ಟು ಕಳಿಸ್ತೀನಿ ಇವ ರೊಕ್ಕ ಬಂದ್ರೆ ಎಣ್ಣೆಯಾರ ಅಕ್ಕಿಯಾರ ತರಿಸ್ತೀನಿ ಸಂಜೆಕ್ಕೆ ಏ ಕಾವ್ಯ ಏನವ ಬಾ ಇಲ್ಲಿ ನಿನ್ನ ಶಾಲೆ ಹೊತ್ತೈತೆ ಹೋದಿಲ್ಲ ಇದನ್ನ ಮುಡ್ಕೋ ಸಾಮಾನಕ್ಕೆ ಹಾಕಿ ರೊಕ್ಕ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ತಂಬ ಇಲ್ಲಿ
ಈ ತಗೋ ರೊಕ್ಕ. ಈಗ ಬಂದೆ ನೀನು? ಹ್ಞೂನವ. ಅಂಗಡಿ ಇಲ್ಲೇ ಐತಿ, ಎಷ್ಟೊತ್ತಾತ ನೀವು ಹೋಗಿ ಲಘು ಬರಕ್ ಬರಂಗಿಲ್ಲ. ಆಯ್ತು ತಗೋ. ತಡಿ, ನೀನು ಪಾಟಿ ಚೀಲ ತೊಗೊಂಬರ್ತೀನಿ, ಶಾಲೆಗೆ ಹೋಗೋ ಹೊತ್ತಾಕತೆ, ಹೋಗಿ ನೀನು. ಅವ ಲಗುನ ತಂಬ. ಹಾ ಹಾ ತೊಗೊಂಬರ್ತಡಿ. ಬಂದ್ರಿ ಶಾಲೆಂತ್ರ? ಹಾಂ ಬಂದ್ವಿ. ಹ್ಞೂ ಅದು ಬ್ಯಾಗ್ ಇಟ್ಟು ಕೈಕಲ್ ಮರ ತಕೊಂಡು ಊಟ ಮಾಡಿ ಚಾ ಕುಡಿ ಹೋಗ್ರಿ. ಚಾ ಮಾಡಿಟ್ಟೆ ನೋಡು. ಅವ್ವ ಮತ್ತು ನಾನು ಚಾ ಊಟ ಮಾಡಕ್ಕೆ ಒಲ್ಲೆ. ಯಾಕಲ್ರಿ ನೀವು ಊಟ ಮಾಡಕ ಹೋಗ್ರಿ, ಊಟ ಮಾಡುವರಿ. ಅವ್ವ ಮತ್ತು ಐತಲ್ ಬೇ, ನಮ್ಮ ಗೆಳತಿಯವ್ರ ಮನ್ಯಾಗ ಒಂದು ಗಾಡಿ ಇತ್ತು. ಅವ್ರು ಮತ್ತೊಂದು ಗಾಡಿ ತಗೊಂತಾರ. ಹೌದಾ? ಆಕಿಗೊಂದು ಅವ್ರ ತಮ್ಮಗೊಂದು. ಅವ್ರೇನೋ ರೊಕ್ಕ ಇದ್ದಾರವ, 2 ತೊಗೊಂತಾರ 4 ತೊಗೊಂತಾರ ಗಾಡಿನ. ನಮ್ಮಂತ ನಾವೇನು ತೊಗೋಬೇಕು? ನಿಮ್ಮಪ್ಪ ನೋಡಿದ್ರ ಆ ಗೌಂಡಿ ಕೆಲಸ ಬಿಟ್ಟು ಬೇರೆ ಕೆಲ್ಸಕ್ಕೆ ಏನಾರು ಹೋದ್ರಂದ್ರೆ ನಾವು ಗಾಡಿ ತೊಗೋಬೋದು, ಏನಾರ ತೊಗೋಬೋದು. ನಿಮ್ಮಪ್ಪಾಗ ನೋಡಿದ್ರ ಏನಾರು ಹೇಳಿದಂದ್ರೆ ಸಿಟ್ಟು ಮಾಡ್ಕೊಂಡು ಹೋಗಾರವ. ಹೆಚ್ಚು ಕಡಿಮೆ ಏನು ಹೇಳಕ್ಕೂ ಬರಂಗಿಲ್ಲ ಅವರಿಗೆ. ಮುಂಜಾನೆ ನೋಡ್ದಿಲ್ಲ ನಾನು ಅದ ಮತ್ತು ಹೇಳಿದೆ, ಈ ಗೌಂಡಿ ಕೆಲ್ಸಕ್ಕೆ ಹೊಂಟು ಎಷ್ಟು ವರ್ಷ ಆತ್ರಿ, ಮತ್ತು ಇದ್ರಾಗ ಏನು ಅದು ಇದು ಏನು ತೊಗೊಳಕ್ಕೆ ಆಗಂಗಿಲ್ಲ, ಬೇರೆ ಕೆಲ್ಸಕ್ಕೆ ಹೋಗ್ರಿ ನೀವು ಅಂತ ಹೇಳಿದ್ರೆ ಸಿಟ್ಟು ಮಾಡ್ಕೊಂಡು ಉಣ್ಣದ ಬಿಟ್ಟು ಹೋಗ್ಯಾರ ಅವರು. ಏನು ಹೇಳ್ತೀನಿ ನೀನು? ಅವ್ವ ಮತ್ತು ಇವತ್ತು ಅಪ್ಪ ಬರಲಿ ಕೆಲ್ಸದಿಂದ ನಾವೆಲ್ಲರೂ ಸೇರಿ ಅಪ್ಪಾಗ ತಿಳಿಸಿ ಹೇಳೋಣಂತ. ಮತ್ತಪ್ಪ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಾಕತ್ರ ಚಲೋ ಆಕೈತಿ. ಅಪ್ಪ ಮತ್ತೆ ಬೇರೆ ಕೆಲ್ಸಕ್ಕೆ ಹೋದ್ರೆ ನಮ್ಮ ಸೈಕಲ್ ಕೊಡಿಸ್ತಾರ? ಹಲೋ, ಆರಾಮದಿ ಗಿರೀಶ್? ಯಾಕೋ ಏನಾತ? ಕೊಡ್ತೇನೆ ತಡಿ ಅಮ್ಮನ ಕ್ಯಾಗ. ಹಾಂ ಕೊಡತ್ತೀನಿ. ಅವ್ವ ಗಿರೀಶ್ ಫೋನ್ ಹಚ್ಚಾನ. ಗಿರೀಶ್ ಫೋನ್ ಹಚ್ಚನ? ಹಾಂ. ಹಲೋ. ಹಾಂ ಹೇಳಪ್ಪ. ಹೌದಾ? ಅಯ್ಯಯ್ಯ, ರೊಕ್ಕ ತುಂಬಲಿಲ್ಲದ್ರೆ ನನಗೆ ವಾಪಸ್ ಕಳ್ಸಾಕತ್ತಾರ ಅವ್ರು? ಹೇಳಬೇಕಿಲ್ಲ, ಒಂದು 4 ದಿನ ಬಿಟ್ಟು ಮತ್ತು ತುಂಬ್ತಾರ ತಗೋರಿ ಅಂತಂದು ಹೇಳಿ. ಹೌದಾ? ಆತು ತಗೋಪ್ಪ, ಮತ್ತು ಬಂದ್ಬಿಡು. ಮತ್ತೇನು ಮಾಡ್ಬೇಕು? ಯಾವಾಗ ಬರ್ತಿ? ಆತು ತಗೋಬಾ. ಹೇಳ್ತೇನಂತ ಬಾ ನಿಮ್ಮ ಅಪ್ಪಾಗ. ಏನಾತಂತ ಬೇವ? ಏನಾತ? ಗಿರೀಶ್ ಇದ್ನಲ್ಲ ಪಿ ಜಿ ಒಳಗೆ, ಹಾಂ. ಮತ್ತು ಅಲ್ಲಿ ಕಾಲೇಜ್ನಾಗು ಮತ್ತು ಪಿ ಜಿಗೆ ರೊಕ್ಕ ತುಂಬಿಲ್ಲದಕ್ಕೆ ಅವಂಗ ಮನೆಗೆ ವಾಪಸ್ ಕಳ್ಸಾಕತ್ತಾರಂತ. ಮನೆಗೆ ಕಳ್ಸತಾರಂತ? ಅವ್ವ ಟೈಮ್ ಏನು ಬೇವು 9 ಗಂಟೆ ಆಗೈತಿ. ಅಪ್ಪ ದಿನ ಲಘುನ ಬರೋರ, ಇವತ್ತು ಇಷ್ಟೊತ್ತಾದ್ರೂ ಅದಕ್ಕೆ ಬರತ್ತಿಲ್ಲ. ನಾನು ಅವ್ರ ದಾರಿನ ಕಾಯಕತ್ತೀನಿ, ಯಾಕೆ ಬಂದಿಲ್ಲ ಇನ್ನೋರಿಗಾದ್ರೂ ಅಂತ ಹೇಳಿ. ಏನು ನನಗೂ ಮುಂಜಾನೆ ಹೋಗೋ ಮುಂದೆ ಏನು ಹೇಳಿ ಹೋಗ್ಲಿಲ್ಲ ಅವರು. ಹೊತ್ತ ಬರ್ತೀನಿ ಜಲ್ದಿ ಬರ್ತೀನಿ ಅಂತಂದು ಹೇಳಿವ. ಏನೈತೇನ ಅಪ್ಪ ಇನ್ನು ಯಾವಾಗ ಬರ್ತಾರೇನ? ನಾ ಊಟ ಮಾಡೋಣಂತ ಬಾ. ಹೌದಕ್ಕ, ನನಗರ ಬಾಯಿ ಹೊಟ್ಟೆ ಇರ್ತೈತಿ, ಊಟ ಮಾಡೋಣ ಬಾ ನಾವು. ಆ ಚರ್ಗಿ ತೊಗೊಂಡ್ ಬಾ ಇಲ್ಲಿ. ಪ್ಲಾಟ್ ತೊಗೊಂಬರ್ತೀನಿ ತಡಿ. ಅವ ಲಗು ಲಗು ಹಾಕವ. ಅವ ಸಾಕ್ಬಿಡ್ ನನಗೆ. ಅವ್ವ ಅಪ್ಪ ಬಂದ್ರೆ. ಹೌದಲ್ಲ ರೀ, ಇಷ್ಟೊತ್ತಾಗ ಮಾಡಿದ್ರೆ ನೀವು ದಿನ ಲಘು ಬರೋರೆ? ಏನು ಬಿಡ, ಕೆಲಸ ಒಂದು ಭಾಳ ಇತ್ತೆ. ಮತ್ತು ಲೇಬರ್ ನೋಡಿರ್ವತ್ತು ಯಾರು ಬಂದೇ ಇಲ್ಲ. ಮತ್ತು ಮೇಸ್ತ್ರಿನಂದ ನಿಮ್ಗೊಂದು ರಾತ್ರಿ ಹೆಚ್ಚು ಕೊಡ್ತೀನಪ್ಪ, ಮತ್ತು ಕೆಲಸ ಮಾಡ್ರಿ ಅಂತ ಹೇಳಿದ. ಮತ್ತು ಕೆಲಸ ಮಾಡ್ಕೊತ ನಿಂತುಬಿಟ್ಟಿವಿ ನಾವು. ಹೊತ್ತಿಗಿದ್ದು ಗೊತ್ತಾಗಿಲ್ಲ ನೋಡಿ. ಅಲ್ರಿ, ನೀವು 1 ಹಾಜರಿನಾರ ಕೆಲಸ ಮಾಡಿದ್ರೇನ, 2 ಹಾಜರಿ ಕೆಲಸ ಮಾಡಿದ್ರೇನ, ನಿಮ್ಮ ಪಗಾರ ಬರೋದು ಎಷ್ಟು ಕಷ್ಟ ರೀ. ಲಘು ಲಘು ಹೋಗಿ ಕೈಕಾಲು ಮರ ತೊಗೊಂಬರ್ರಿ, ಊಟ ಮಾಡುವಂತ್ರಿ. ರೀ, ಗಿರೀಶ್ ಫೋನ್ ಹಚ್ಚಿದ್ದಾರೆ. ಏನಂತ? ಮತ್ತು ಅವಂಗ ಕಾಲೇಜ್ಲಿಂತ್ರ ಮತ್ತು ಪಿ ಜಿ ಇಂತ್ರ ಹೊರಗೆ ಹಾಕ್ಯಾರಂತ. ನಾಳೆ ಮನೆಗೆ ಬರತ್ತಾನಂತವ. ಮನೆ ಬರತ್ತಾನಂತ? ಎದಕ್ಕೆ? ಎದಕ್ಕೆ ಅಂತೀರಲ್ರಿ? ಅವ್ಗೆ ರೊಕ್ಕ ಎಲ್ಲಿ ತುಂಬಿರಿ? ನಾವು 1 ರೂಪಾಯಿ ತುಂಬಿವ, ಅವಂಗ ಕಾಲೇಜಿಗೆ ತುಂಬಿವ, ಏನು ಪಿ ಜಿಗೆ ತುಂಬಿವ, ಮತ್ತು ಅವ್ರು ಯಾಕೆ ಇಟ್ಕೊತಾರ್ರಿ? ನನಗೆ ನೆನಪ ಇಲ್ಲ ನೋಡಿ. ಅವ ನನಗೆ ಹೇಳ್ತಾ 3-4 ಸಲ, ಅಪ್ಪ ಮತ್ತು ಪಿ ಜಿ ರೊಕ್ಕ ತುಂಬಬೇಕು, ಹೆಂಗಪ್ಪ ಅಂತೇಳಿ. ನೆನಪಿದ್ರ ನೀವೇನು ತುಂಬ್ತಿದ್ರಿ? ಎಲ್ಲಿಂದ ತೊಗೊಂಬಂದು ತುಂಬ್ತಿದ್ರಿ? ನಿಮಗೆ ಬರೋದ ಪಗಾರದೊಳಗೆ ನಮ್ದು ಹೊಟ್ಟಿನ ತುಂಬೋಲ್ತಿಲ್ಲಿ. ನೀವು ಹೋಗಿ ಅವ್ನ ಕಾಲೇಜ್ ರೊಕ್ಕ ತುಂಬ್ತೀರ? ನನಗಂತ್ರ ಸಾಕಾಗ್ಬಿಟ್ಟತ್ರಿಪ್ಪ ಈ ಜೀವನ. ಯಾವ್ದಂತ ನೋಡ್ಬೇಕು ನಾನು ಮನ್ಯಾಗ? ಏನು ಹೊಟ್ಟಿದ್ ನೋಡ್ಬೇಕು, ಏನು ಮಕ್ಳು ಶಾಲಿದ್ ನೋಡ್ಬೇಕು? ಯಾವ್ದು ನೋಡ್ಬೇಕು? ನೀ ಸುಮ್ಕಿಗೆ ಊಟ ಮಾಡ, ಅಷ್ಟ ಮಾತಿಗೆ ನೀನು ಮಟಾಟ ಹಚ್ಕೊಂಡು ಕುಂದ್ರಬೇಡ ನೀನು. ಹಿಂಗೆ ಮಾಡ್ತಿರೋ ನೀವು.
ನಾವು ಏನಾರ ಒಂದು ವಿಚಾರ ಮಾಡಿ ಹೇಳ್ತಿರ್ತೀವಿ ನಮಗೆಲ್ಲ ಚಲೋ ಆಕತಿ ನಾವು ಎಲ್ಲರಂತ ಬಾಳ್ಬೋದು ಅಂಥೇಳಿ. ನೀವು ನಮ್ಮ ಮಾತಾ ಕೇಳಂಗಿಲ್ಲ, ಸಿಟ್ಟಾಗಿ ಹೋಗೋದು ಅಷ್ಟ ಗೊತ್ತೈತ್ರಿ ನಿಮಗೆ. ಏನಾರು ಹೇಳಿದ್ರಾಗಂದ್ರೆ ಏನಾರ ಅಂತೀರಿ ನೀವು. ನಿಧಾನ ಕುತ್ಕೊಂಡು ಸ್ವಲ್ಪ ನಮ್ಮ ಮಾತು ಕೇಳ್ರಿ, ನಾವು ಏನು ಹೇಳ್ತೀವಿ ಅನ್ನೋದೊಂದಿಟ್ಟು. ಈಗ ನೀವೇನಂತೀರಿ? ಮತ್ತು ಈಗೇನು ನೀವು ಕೆಲಸ ಮಾಡಕತ್ತಿರಲ್ಲ, ಈಗ ನಾವು ಉದ್ಧಾರ ಆಗ್ಬೇಕಂತಂದು ಹೇಳಿದ್ರೆ ನಿಯತ್ತಿಲ್ಲಿ ಕೆಲಸ ಮಾಡಿದ್ರೆ ಏನಾಗೋದಿಲ್ಲ ರೀ, ನಮ್ಮ ಹೊಟ್ಟೆನ ತುಂಬಂಗಿಲ್ಲ ಅದ್ರೊಳಗೆ. ಮತ್ತು ನೀವು ಯಾರ್ದಾರ ಚೆಂಡಿಗೆ ಮುರಿದು ಯಾರಿಗಾರ ಮೋಸ ಮಾಡ್ತೀವಲ್ಲ ಅದ ನಾವು ಉದ್ಧಾರ ಆಗೋದು. ನೀವು ಹಂಗೆ ಯಾವ್ದಾರ ಒಂದು ಕೆಲಸ ಮಾಡಿರಿ. ಅಲ್ಲ ನಾವಿನ್ನೂ ಮಟ್ಟ ಯಾರಿಗೆ ಏನು ಅನ್ನೋರಲ್ಲ ನಾವು. ಏನು ಮೋಸ ಮಾಡ್ಬೇಕಾ? ಮಂದಿ ಚಂಡು ಮುರಿಬೇಕಾ ಏನು ನಾವು? ಅದಕ್ಕೆ ನಾವು ಇಲ್ಲಿ ಕುಂತಿರೋದು, ನಿಯತ್ತಿಲ್ಲೇ ದುಡ್ದು ಇಲ್ಲಿ ಕುಂತೀವಿ ನೋಡೋ, ನಮ್ಗೆ ಊಟಕ್ಕಿಲ್ದಂಗೆ. ಮತ್ತು ಅದಕ್ಕೆ ನಾವು ಕುಂತಿರೋದು. ಅದನ್ನ ಬಿಟ್ಬಿಡ್ರಿ ಈಗ ನೀವು. ಅವ್ರು ಇವ್ರಿಗೆ ಮೋಸ ಮಾಡೋದು, ಆದಿದ್ದು ರೊಕ್ಕ ಲಪಡ ಮಾಡೋದು ಇರ್ತೈತಲ್ಲ, ಅಂಥ ರೊಕ್ಕಲೇ ನಾವು ಮುಂದೆ ಬರೋದು. ನಮ್ಮ ಮಾತು ಕೇಳ್ರಿ ಒಂದಿಟ್ಟು. ಎಲ್ಲರ ಜೀವನ ನೋಡು ಹೆಂಗೈತಿ. ಇಲ್ಲೇ ಬಾಜು ಮನೆಯವ್ರ ಮನ್ಯಾಗ ನೋಡು, ಮೊನ್ನೆ ಟಿ ವಿ ತಗೊಂಡ್ರು, ಬಂಗಾರ ತೊಗೊಂಬಂದ್ರು. ಅವ್ರ ಮಕ್ಕಳು ಶಾಲೆಗೆ ಇದಕ್ಕೆ ಹೋಗಾರ, ಸೈಕಲ್ನಾಗ ಹೋಗಾರ, ಗಾಡ್ಯಾಗ ಹೋಗಾರ. ನಮ್ಮ ಮಕ್ಕಳು ಹುಟ್ಟಿಷ್ಟು ದೊಡ್ಡ ಮಕ್ಕಳಾದ್ರೆ ಅವಕ್ಕೆ ಚಂದಾಗ ಉಟ್ಕೊಳಕ್ಕೆ ಅರಿವಿಲ್ಲ. ನನಗೆ ನೋಡ್ತೀರೇನು ಹರ್ಕದ ಸೀರೆ, 2 ಸೀರೆ ಒಳಗೆ ಜೀವನ ಮಾಡ್ತೀನಿ ನಾನು. ಏನು ಮಾಡ್ತೀರಿ ಇಂಥ ಜೀವನ ತೊಗೊಂಡು? ಯಾರಿಗೆ ಬೇಕ್ರಿ ಇಂಥ ಜೀವನ? ಹೌದಾ, ನೀ ಹೇಳೋ ಮಾತು ಸರಿನೇ ಐತಿ. ನೀನು ತಪ್ಪು ಹೇಳಕತ್ತಿಲ್ಲ. ನಾವು ಇಷ್ಟು ದಿನ ನಿಯತ್ಲಿ ಕೆಲಸ ಮಾಡಿದ್ವಿ, ಕಷ್ಟಪಟ್ಟಿವಿ, ಎಲ್ಲ ಮಾಡಿದ್ವಿ. ನಮ್ಮ ಮಕ್ಕಳು ಕೇಳಿದ್ದೆ, ನಮ್ಮ ಮಕ್ಕಳಿಗೆ ನಾವು ಖುಷಿ ಅಂತ ಹೇಳೋಕ್ಕಾಗೋದು ನಮಗೆ. ನೋಡಿ ಮತ್ತೆ ಗಿರೀಶ್ ನೋಡಿದ್ರೆ ಬರತ್ತಾನಂತೆ. ಹೇಳೋದು ಸರಿನೇ ಐತಿ. ನಾವು ಇನ್ಮ್ಯಾಗ ಮಂದಿ ಚಂಡು ಮುರಿಬೇಕು, ಮಂದಿಗೆ ಮೋಸ ಮಾಡಿದ್ಮ್ಯಾಗ ನಾವು ಮುಂದೆ ಬರ್ತೀವಿ. ನಾವು ನಿಮ್ಗೆ ಇದನ್ನ ಹೇಳಕತ್ತಿದ್ರಿ, ನೀವು ನಮ್ಮ ಮಾತು ತಲೆ ತೊಗೊಳಕತ್ತಿದ್ದಿಲ್ಲ. ಬೇಕಂದ್ರೆ ನೀವು ಹಂಗೆ ಮಾಡಿ ನೋಡ್ರಿ. ನಾವು ಒಂದು ತಿಂಗ್ಳದಾಗ ನಾವು ಮನುಷ್ಯರಾಗಲಿಲ್ಲ ಅಂದ್ರೆ ಅವಾಗ ಹೇಳ್ರಿ ನೀವು. ನಾವು ನಮ್ಮ ಮಕ್ಳಿಗೆ ಏನು ಬೇಕು ಅದೆಲ್ಲ ಕೊಡಿಸ್ಬೋದು. ಅವ್ರಿಗೆ ಹೊಟ್ಟೆ ತುಂಬ 3 ಹೊತ್ತು ಊಟ ಹಾಕ್ಬೋದ್ರಿ. 1 ಹೊತ್ತು ಊಟ ಮಾಡಕ್ಕೆ ನನ್ನ ಮಕ್ಕಳು ಒದ್ದಾಡ್ತಾರೆ, ಅದು ಹೊಟ್ಟೆ ತುಂಬ ಇರಂಗಿಲ್ಲ. ನೀವೇ ಯೋಚನೆ ಮಾಡ್ರಿ. ಮತ್ತು ನಾ ಕೆಲಸ ಮಾಡಾಕ್ತೀವಲ್ಲ ಅಲ್ಲಿ, ಹ್ಞೂ ಅಲ್ಲೊಂದು ದೊಡ್ಡ ಮಿಷನ್ ಐತಿ. ಅದನ್ನು ಯಾರಿಗಾರು ಮಾರಿಬಿಟ್ರೆ ರೊಕ್ಕ ಬರ್ತಾವೆ ನೋಡಿ. ಮತ್ತು ಕಷ್ಟ ಮಾಡ್ತಾರೆ ದಿನ. ಈಗ ಊಟ ಮಾಡ್ರಿ. ನಾಳೆ ಬೇಡ, ಇದು ಹಗಲಿ ಮಾಡೋಂಥ ಕೆಲಸ ಅಲ್ಲಿ. ಇವು ಕಳುಗಳು ರಾತ್ರಿನೇ ಮಾಡ್ಬೇಕು. ಊಟಾರ ಮಾಡಿ ಹೋರಿ. ಬೇಡ. ಅಪ್ಪ, ಮತ್ತು ನೀ ನನಗೆ ಇವತ್ತು ಸೈಕಲ್ ಕೊಡ್ಸಿದ್ದಿಲ್ಲ, ನನಗಿವತ್ತು ಭಾಳ ಖುಷಿ ಆಕುಂತೈತಿ. ಮತ್ತೆ ಅಕ್ಕಿನೂ ಸೈಕಲ್ ಅನ್ನಕತ್ತೆ 2 ಜನ ಆಗಿತ್ತು. ಹೋಗಿ ಮತ್ತೆ ಈಗ ನೀವು ಖುಷಿ ಆತ ನಿನಗೆ? ಹಾಂ, ಬಾ. ಇಂಥ ಸೀರೆ ನಾನು ನೋಡ್ತೇನೆ ಇಲ್ಲ ಅನ್ನಂಗಾಗಿತ್ತು ಬಿಡ್ರಿ. ಸೀರೆ ಅಂತರ ಮಸ್ತ್ ಅದಾವು. ನೀವು ಬರೀ ಸೀರೆ ಆಗ್ತಿದ್ದೆ, ಈಗ ಖುಷಿ ಆಯ್ತಾ ನಿನಗೆ? ಭಾಳ ಖುಷಿ ಆತ್ರಿ ರೀ. ಮತ್ತು ಹಲೋ, ಹಾಂ ಹೌದಾ? ಬರ್ತೇನು? ಬರ್ತೇನೆ ನಾನು 10 ನಿಮಿಷ ಬರ್ತೇನೆ. ಅಲ್ಲೇ ಬರ್ರಿ ನಾನು. ಹಾಂ ಆಯ್ತು. ಅಲ್ಲೇ ಅಲ್ಲಿ ಆಟ ಜೋರ್ದಂತೆ, ಸ್ಪೀಡ್ ಆಟ. ಹೌದ್ರಿ? ನೀವು ರೊಕ್ಕತ್ತಮ್ಮ ಒಂದು 20,000 ನನಗೆ ಕೊಡ್ತೀನಂತ. ಹಂಗೆ ಮತ್ತು ನೀವು ಬರೋ ಮುಂದೆ ಎಲ್ಲಾರ ಸಸ್ತದಾಗ ಪ್ಲಾಟ್ ಅದಾವನ್ನ ಮತ್ತೆ ನೋಡ್ಕೊಂಬರ್ರಿ. ಪ್ಲಾಟ ಹಿಡಿದು ಬಿಡೋಣಂತ ನಾವು. ಮೊದಲು ರೊಕ್ಕತ್ತಮ್ಮ ನೀನು. ಹಾಂ ತೋರಿ. ನಾವು ಬರ್ಲಿ? ಹಾಂ ಲಘು ಬರ್ರಿ. ಮತ್ತು ಪ್ಲಾಟ್ ಅಂತೇಳಿ ಹ್ಞೂ ಪ್ಲಾಟ್ ನಾವು ಬಂದು ತೊಗೊಳೋದು ಬೇಡ, ಒಂದು 4 ತೊಗೊಳೋಣಂತೆ. ಹೌದ್ರಿ? ಹಾಂ ಹತ್ತು ತಗೋರಿ. ನಸೀಬ್ ಅಂದ್ರೆ ಇದಕ್ಕಂತಾರೆ, ಇಸ್ಪೆಟ್ನಾಗ ರೊಕ್ಕನ ಗೆದ್ದೆ, ಬಂಗಾರನ ಒತ್ತಿಟ್ಕೊಂಡೆ. ಅದು ಬಿಟ್ಟು ನೀ ಬಾಯಿಲಿ ಯಾಕ್ರಿ? ಬಾಯಿಲಿ ಹೇಳ್ತೇನೆ ನಿನಗೆ. ಯಾಕ್ರಿ? ಏನ್ರಿ ಬೆಳ್ಳಿ ಚೈನೆ. ಇವ್ರಿ ಎಷ್ಟು ದೊಡ್ಡದಲ್ರಿ ಇವು ಚೈನಾ? ಬಂಗಾರದ ಗೋಲ್ಮಾಲ್ ಸರ. ಇವು ಬಂಗಾರ?
ಏನ್ರಿ ಇದಿಷ್ಟಕ್ಕೊಂದು ಬಂಗಾರ ಬೆಳ್ಳಿ? ತಡಿ ಇನ್ನೂ ಐತಿ ಇಲ್ಲಿ. ಇದು ಕಾಲುಂಗ್ರ. ಅಯ್ಯೋ ರೀ ಹೆಂಗ್ರಿ ಇವು ಎಲ್ಲ? ನಾನು ಹೇಳ್ತೀನಿ ನನಗೆ. ಎಲ್ಲರ ಮನ್ಯಾಗ ಗ್ಯಾಸ್ ಇದ್ದದ್ದು ನೋಡಿ ನಮ್ಮ ಮನ್ಯಾಗ ಗ್ಯಾಸ್ ಯಾವಾಗ ಬರ್ತೈತಿ, ನಾನು ಯಾವಾಗ ಗ್ಯಾಸ್ ಮೇಲೆ ಅಡುಗೆ ಮಾಡ್ತೀನೋ ಅನ್ನಂಗಾಗಿತ್ತು. ಆ ಒಲಿ ಮೇಲೆ ಅಡುಗೆ ಮಾಡಿ ನನಗಂತರ ಸಾಕಾಗ್ಬಿಟ್ಟಿತ್ತು. ಮಳೆ ಬಂತಂದ್ರೆ ಕಟ್ಟಿಗೆಲ್ಲ ತೊಯ್ತಿದ್ವು. ಹೆಂಗೆ ಅಡುಗೆ ಮಾಡ್ತಿದ್ನೋ, ಹೆಂಗೆ ನನ್ನ ಮಕ್ಳಿಗೆ ಊಟಕ್ಕೆ ಕೊಡ್ತಿದ್ನೋ ಆ ದೇವ್ರಿಗೆ ಗೊತ್ತು. ಈಗ ನೋಡು ಗ್ಯಾಸ್ ಮೇಲೆ ಅಡುಗೆ ಮಾಡಾಕತ್ತೀನಿ, ಲಗು ಲಗು ಅಡಿಗೆ ಆಕತ್ತೀನಿ, ನನ್ನ ಮಕ್ಕಳು ಹೊರತುಂಬ ಊಟ ಮಾಡ್ತಾರೆ ಲಗು ಲಗು. ನನಗಂತೂ ಭಾಳ ಖುಷಿ ಆಗೈತೆ ನೋಡು. ತಗೋ ತಂಗಿ, ತಣ್ಣನೆ ನೀರು ಕುಡಿ. ಅಪ್ಪ ಫ್ರಿಜ್ ತಂದಿದ್ದ ಭಾಳ ಚಲೋ ಆತ. ಇಷ್ಟು ಬ್ಯಾಸ್ಗ್ಯಾಗ ಹೊರಗಿಂತ ಒಳಗೆ ಬಂದ ತಕ್ಷಣ ತಣ್ಣಗೆ ನೀರು ಕುಡಿತೇವೆ ನಾವು. ಅಕ್ಕ ಇದ್ರೊಳಗ ಐಸ್ ಕ್ರೀಮ್ ಮಾಡೋಣಂತ. ಹಾಂ ಮಾಡೋಣಂತ ತಗೋ. ಮಜ್ಜಿಗೆಸು ಮಾಡೋಣಂತ. ಲಗು ಲಗು ಕುಡಿ ನೀ. ಕುಡಿ ಫಸ್ಟ್. ಅಪ್ಪ ಯಾಕೆ? ಮತ್ತು ನಮ್ಮ ಕಾಲೇಜ್ ಒಳಗೆ ಎಲ್ಲರ ಕಡೆನೂ ಫೋನ್ ಅದಾವ, ನನ್ನ ಕಡೆನೇ ಇಲ್ಲ. ಮತ್ತು ನನಗೊಂದು ಫೋನ್ ಕೊಡಿಸಪ್ಪ. ಈಗ ನನಗೆ ಫೋನ್ ಬೇಕಾನೆ? ಹಾಂ ಇಡಿ, ನಿನಗೆ ಯಾವ ಫೋನ್ ಬೇಕಲ್ಲ ನಿನ್ನ ಹೋಗ. ಹಾಂ ಅಪ್ಪ. ತೋರಿ ಇದನ್ನ ಚಾ ರೀ ರೀ ಚಾ ತಗೋರಿ. ಇದನ್ನ ಏನು ಯೋಚನೆ ಮಾಡತ್ತೀರಿ ನೀವು? ಮತ್ತು ನಾವು ಅವರು ಚಂಡ ಮುರಿದು ಅವ್ರ ಮನೆ ಕಳು ಮಾಡಿ ಕಷ್ಟಪಟ್ಟು ರೊಕ್ಕ ಜಮಾ ಮಾಡಿದ್ವಿ. ಎಲ್ಲ ರೊಕ್ಕ ಹೋಗ್ಕೊಂಡೀಗ. ರೊಕ್ಕ ಓದುವ ಹೆಂಗೆ ಓದು ರೀ? ಮತ್ತು ಹೇಳಾಕ್ತದಲ್ಲ ಸೈಟ್ ತೊಗೋಬೇಕಂತೇಳಿ. ಹಾಂ ಅಲ್ಲೊಂದು ಸೈಟ್ ಚಲೋ ಐತೆ. ಚಲೋ ಐತೆ ಅಂತೇಳಿ ನಾ ಏನು ಮಾಡಿದೆ, ಅವ್ರಿಗೆ ರೊಕ್ಕ ಕೊಟ್ಟೆ 30 ಲಕ್ಷ ರೂಪಾಯಿ ಕೊಟ್ಟು ಬಂದೆ. ಕೊಟ್ಟು ಬಂದ್ಮ್ಯಾಗ ಗೊತ್ತಾಗೈತಿ ನಮ್ಗಿಂತ ಮುಂಚೆ ಐತಲ್ಲ ಸೈಟ್ ಒಬ್ಬರಿಗೆ ಮಾರ್ಬಿಟ್ಟಾರ ಅವ್ರು. ಅಯ್ಯೋ ಮತ್ತು ನಮ್ಮ ರೊಕ್ಕ ರೀ? ರೊಕ್ಕನೂ ಹೋತ ಎಲ್ಲ ಹೋತ. ಈಗ ಅವಾಗ ನಾನು ಫೋನ್ ಹಚ್ಚಾಕತ್ತೀನಿ ಫೋನು ಇವ್ಸಲ್ಲ ಏನಿಲ್ಲ ಅವ. ಅಲ್ಲ ನೀವು ಸಡನ್ನಾಗಿ ಹೆಂಗೆ ಕೊಟ್ಟು ಬಂದ್ರಿ ನೀವು ರೊಕ್ಕನ? ಒಂದು 4 ಮಂದಿ ವಿಚಾರ ಮಾಡ್ಬೇಕಿಲ್ಲ ನೀವು? ವಿಚಾರ ಮಾಡೀನಿ, ಎಲ್ಲ ಮಾಡೀನಿ. ನಾ ಏನು ಒಮ್ಮೆ ಕೊಟ್ಟು ಬಂದಿಲ್ಲ, ಎಲ್ಲ ಕೇಳೀನಿ, ಎಲ್ಲ ಮಾಡೀನಿ. ಮತ್ತು ಅವ್ನು ತೊಗೊಂಡು ಹೋದ ಫೋನಾರು ಹಚ್ಬೇಕಿಲ್ಲ ನೀವು? ನನಗೆ ಆತ ಹೇಳ್ತೇನಲ್ಲ, ಫೋನ್ ಹಚ್ಚಾಕತ್ತೀನಿ, ಊರಾಗೆಲ್ಲ ಅಂತವ, ಊರು ಬಿಟ್ಟು ಹೋಗಾನೀಗವ. ₹1 ಅಲ್ಲ, ₹2 ಅಲ್ಲ, 30 ಲಕ್ಷ ರೂಪಾಯಿ ರೊಕ್ಕ ರೀ. ಹೆಂಗೆ ಮಾಡೋ ಹೋಗಿ? ರೊಕ್ಕ ಅಂತೂ ₹1 ಇಲ್ಲ ಮನ್ಯಾಗ. ನಿನ್ನೆ ಇವರೆಲ್ಲ ಇಸ್ಕೊಂಡು ಹೋಗ್ಯಾರ. ಮತ್ತು ಇವ ನಾನು ಎಲ್ಲ ಬಂಗಾರ ಸಾಮಾನು ಅದಾವಲ್ಲ, ಇವನ್ನ ಕೊಡ್ತೀನಿ ತಡಿ. ರೀ ಇನ್ನು ತೊಗೊರಿ ಬಂಗಾರ ಸಾಮಾನು. ಮತ್ತು ನಿನ್ನೆ ರೊಕ್ಕ ನೀವೆಲ್ಲ ಇಸ್ಕೊಂಡು ಹೋದ್ರಲ್ಲ ಸೈಟಿಗೆ ಕೊಡ್ಬೇಕು ಕೊಡು ಅಂತಂದು ಹೇಳಿ, ಮನ್ಯಾಗ ರೊಕ್ಕ ಇಲ್ಲ ಅದಾವ್ರಿ, ₹1 ಇಲ್ಲ. ಮತ್ತು ಇವು ಬಂಗಾರ ಸಾಮಾನು ಅದಾವಲ್ಲ ಇವನ್ನ ತೊಗೊಂಡು ಹೋಗ್ರಿ. ಮತ್ತು ಇಂಥವು ನಾವು ಬೇಕಾದಷ್ಟು ತೊಗೋಬೋದು ರೀ. ಹೌದು ತಗೋ, ನಾವು ಬರಲಿ. ಹೋಗಿ ಬರ್ರಿ. ರೀ ಬಂದ್ರಿ ನೀವು? ತೊಗೊಂಬಂದ್ರಿ ರೊಕ್ಕನ? ಯಾರ ರೊಕ್ಕ? ಮತ್ತು ಗೆದ್ಕೊಂಬರ್ತೀನಿ ಅಂತಂದೇಳಿ ಬಂಗಾರ ಸಾಮಾನು ತೊಗೊಂಡು ಹೋದ್ರಲ್ರಿ? ಎಲ್ಲ ಹೋದು, ರೊಕ್ಕನೂ ಹೋತ, ಬಂಗಾರನೂ ಹೋತ, ಎಲ್ಲ ಹೋತ. ಬಂಗಾರನೂ ಹೋತ್ರಿ? ಎಲ್ಲ ಹೋತ ರೀ. ನೀವು ಕರೆನ ಹೇಳತ್ರಿಲ್ರಿ? ಕರೆನ್ ಹಾಕತ್ತೀನಿ, ನಾನು ಸುಳ್ಳು ಆಗತ್ತಿಲ್ಲ, ಕರೆನ್ ಹಾಕತ್ತೀನಿ. ರೊಕ್ಕನೂ ಹೋತ, ಬಂಗಾರನೂ ಹೋತ, ಎಲ್ಲ ಹೋತ. ನನ್ನ ಸೈಕಲ್ ಹೋತ, ಅಪ್ಪ ಮಾರೇ ಬಿಟ್ಟ. ನಾವು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ರೊಕ್ಕ ನಿಲ್ಲಂಗಿಲ್ಲ. ಇನ್ನು ಅವ್ರ ಚಂಡು ಮುರಿದು ಅವ್ರ ಮನೆ ಕಳು ಮಾಡಿ ಇವ್ರ ಮನೆ ಕಳು ಮಾಡಿ ಸುಳ್ಳು ಹೇಳಿ ಇಂಥವೆಲ್ಲ ರೊಕ್ಕ ನಿಲ್ದ ನಮ್ಮ ಕಡೆ ಒಟ್ಟು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಎಂಥ ದೊಡ್ಡ ತಪ್ಪಾತ್ರಿಪ್ಪ. ಹೌದ್ರಿ, ನೀವು ಹೇಳೋ ಮಾತು ಬರೋಬ್ಬರಿ ಐತ್ರಿ. ಮತ್ತು ಬಡತನದಾಗ ಬಂದು ನಾನು ಏನು ಮಾಡ್ದೆ ಹೇಳ್ರಿ, ನಾವು ಸ್ವಲ್ಪ ಶ್ರೀಮಂತರಾಗ್ಬೇಕು, ನಾವು ಮಕ್ಳದ್ದು ಖುಷಿ ನೋಡ್ಬೇಕಂಥೇಳಿ. ನೀ ಆಸೆ ಪಟ್ಟಿದ್ದೆ ತಪ್ಪಲ್ಲ. ಮನುಷ್ಯ ಆಸೆ ಪಡ್ಬೇಕು, ಆಸೆ ಇಟ್ಕೋಬೇಕು. ಆದ್ರೆ ಐತಲ್ಲ ಅಡ್ಡ ದಾರಿಗೆ ಹೋಗಿ ಕೆಟ್ಟ ದಾರಿಗೆ ಹೋಗಿ ರೊಕ್ಕ ದುಡಿಬ್ಯಾಡ್ದೆ. ಆ ರೊಕ್ಕ ಐತಲ್ಲ ಎಲ್ಲಿ ಹೊಕ್ಕಾವು, ಯಾವಾಗ ಹೊಕ್ಕಾವು, ಹೆಂಗೆ ಹೊಕ್ಕಾವು ಹೇಳಕ್ಕೆ ಬರಂಗಿಲ್ಲ, ಗೊತ್ತೂ ಆಗೋದಿಲ್ಲ ಅದು. ನಾವು ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟಿವ್ರಿಪ್ಪ ನಾವು. ನಮ್ಗೆ ಹಿಂಗೆ ಆಕತ್ತಂತ ನಾ ಅನ್ಕೊಂಡಿದ್ದೇನೆ ಇಲ್ಲಲ್ರಿ.
ಅವು ಒಂದು 3 ತಿಂಗ್ಳದಾಗ ಹೆಂಗಿದ್ದಾರೆ ಹೆಂಗಾದೀವಿ ನಾವು ಬರೀ 1 ತಿಂಗ್ಳದಾಗ ರೀ ಮತ್ತು ನಮ್ಮದು ಪರಿಸ್ಥಿತಿ ಹೆಂಗಿತ್ತ ಹಂಗೆ ಬಂತಲ್ರಿ. ಹಾಂ, ಇದ್ದದ್ದು ರೊಕ್ಕನೂ ಹೋದವು, ಒಡವಿನೂ ಹೋದವು, ಎಲ್ಲ ಹೋದವು. ಏನು ಮಾಡೋದ್ರಿಪ್ಪ? ನಾವು ರೊಕ್ಕ ದುಡಿಬೇಕು, ನಾವು ರೊಕ್ಕ ಮಾಡ್ಬೇಕು. ರೊಕ್ಕ ಮಾಡಕ್ಕಂತ ನಾವು ಹೋಗ್ತೀವಲ್ಲ ಅಡ್ಡ ದಾರಿ, ಆ ಸರಿ ಇಲ್ಲ. ನಾವೇನು ಕಷ್ಟಪಟ್ಟು ದುಡಿತೀವಲ್ಲ ಅದು 10 ರೂಪಾಯಿ 10,000ಕ್ಕೆ ಸಮ ಅದು. ಈಗ ನೋಡು, ನಿನ್ನ ಮಾತು ಕೇಳ, ನಮ್ಮ ಮನೆ ಕಳು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಎಲ್ಲ ಕೆಲಸ ಮಾಡಿದೆ. ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ಬಿಟ್ಟುಬಿಟ್ಟೆ. ಆದ್ರೆ ನಮ್ಮ ಕಡೆ ಇವತ್ತು 50,000 ಆಯ್ತಾನೆ, ಏನೂ ಇಲ್ಲ. ಅಯ್ಯೋ ನನ್ನ ದುರಾಸೆಗೆ ಬೆಂಕಿ ಹಚ್ಚಲಿ. ನನಗೆ ಯಾಕೆ ಬಂತ್ರಿಪ್ಪ ಇಂಥ ದುರಾಸೆ ಬುದ್ಧಿ? ಹಾಂ, ಇಂಥದ್ದು ಯಾಕೆ ಬಂತು ನನಗೆ? ಹೌದ್ರಿ, ನೀವು ಹೇಳೋದು ಬರೋಬ್ಬರಿ ಐತ್ರಿ. ನಾವು ಏನೋ ಮಾಡಿದ್ರೆ ನಿಯತ್ತಾಗೆ ಮಾಡ್ಬೇಕ್ರಿ. ನಾವು ಅಡ್ಡ ದಾರಿಲಿಂತ್ರ ದುಡ್ದದ್ದು ರೊಕ್ಕ ಎಲ್ಲ ಹೊಳ್ಯಾಗ ಹುಂಚೆಣ್ಣಾಗಿ ತೊಳ್ದಂಗೆ ಆತ್ರಿ ರೀ. ಇನ್ನು ಮುಂದೆ ನಿಯತ್ತಾಗಿ ನೀವು ದುಡಿರಿ, ನಾನು ದುಡಿತೀನಿ ರೀ. ನಾನು ಎಲ್ಲಾರ ಕೆಲ್ಸಕ್ಕೆ ಹೋಗ್ತೀನಿ ರೀ. ಕಷ್ಟಪಟ್ಟು ದುಡ್ದು ನಾವು ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗೋಣ್ರಿ. ಇನ್ನು ಮ್ಯಾಲಿಂತ್ರ ಇಂಥದ್ದೆಲ್ಲ ಕೆಲಸ ಮಾಡೋದು ಬ್ಯಾಡ್ರಿ. ನಾ ಮಾಡಿದ್ದ ತಪ್ಪಾತ್ರಿ. ನಾನು ನಿಮ್ಗೆ ಹಂಗೆ ಅನ್ಬಾರ್ದಾಗಿತ್ತು ರೀ. ನಾನು ಈಗ ಬುದ್ಧಿ ಬಂತ್ರಿ ನನಗೆ. ನಾವು ಕಷ್ಟಪಟ್ಟು ದುಡಿತೇವಲ್ಲ ರೊಕ್ಕ, ಅವು ನಿಂತಂಗೆ ನಮ್ಮ ಕಡೆ ಯಾರು ರೊಕ್ಕ ನಿಲ್ಲಂಗಿಲ್ಲ. ಹೌದ್ರಿ, ಮಾಡಿದ್ದೇನೋ ತಪ್ಪಾತ, ಇನ್ಮ್ಯಾಗೈತಲ್ಲ ಇಂಥ ದುರಾಸೆ ಬುದ್ಧಿ ಮಾಡೋದು ಬೇಡ, ನಮ್ಮ ತಲೆಯಾಗ ಬರೋದು ಬೇಡ. ನಾವೇನು ಮಾಡಿದ್ರೆ ಇನ್ಮ್ಯಾಗ ಕಷ್ಟಪಟ್ಟ ಮಾಡೋಣಂತೆ. ನಾವು ಗಂಜಿ ಕುಡಿದ್ರೆ ಚಿಂತಿಲ್ರಿ, ನಿಯತ್ತಾಗಿ ದುಡ್ದು. ಕೆಟ್ಟದಾಗಿ ತುಳಿಬೇಕಂತಂದಿಲ್ಲ. ಹೌದ್ರಿ, ಇನ್ನು ಮುಂದೆ ಹಂಗೆ ಮಾಡೋಣ ತಗೋರಿ ನಾವು. ನಾನು ಕೆಲಸ ಮಾಡ್ತೀನಿ, ನೀವು ಕೆಲ್ಸಕ್ಕೆ ಹೋಗ್ರಿ. ಪರಮಾತ್ಮ, ನಾವಿದ್ದೇನ ಮಾಡಿದ ತಪ್ಪಾತಪ್ಪ, ಕ್ಷಮಿಸ್ಪ. ನಮಗೆ ಒಳ್ಳೆ ಬುದ್ಧಿ ಕೊಡು, ನನಗೆ ನನ್ನ ಹೆಂಡತಿಗೆ ಒಳ್ಳೆ ಬುದ್ಧಿ ಕೊಡು.